जनसंघ वो एक कॅन्डिडेट ठेवण्याचं लक्ष्मीबाई म्हणून व्यवस्थित प्रधानमंत्री ठेवायला आणि विशेषವಾಗಿ आपण एक समाजनो यजमानಕ್ಕೆ ಮತ आपल्या असलेले राज्यमय कितीवेळा एमपी हे राज्यमय मोठं समाजाला एक यजमान असा आपण उमेश जाधव आले त्यांना व्यक्तीपूर्ण स्वागत करतो व एकूण व्यक्तीला विनंती करतो उत्साहात अध्यक्ष राहावा आणि शासनाचा होराटगार राहावा आणि ಈ ಕಾರ್ಯ ರಾಜ್ಯಕ್ಕೆ ಅವರಿಗೆ ಸರ್ವ ವಿನಂತಿ करतो बोलो सदगुरु शिवानंद महाराज की, बोलो सदगुरु शिवानंद महाराज की, बोलो डॉक्टर बाबा साहेब अम्बेडकर के, बोलो डॉक्टर बाबा साहेब अम्बेडकर के, बोलो डॉक्टर बाबा साहेब अम्बेडकर के. ಒಳ ಮೀಸಲಾತಿಯಲ್ಲಿ ಅನ್ಯಾಯವನ್ನು ಮಾಡಿರುವಂತ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಒಳ ಮೀಸಲಾತಿಯಲ್ಲಿ ಅನ್ಯಾಯವನ್ನು ಮಾಡಿರುವಂತ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ರೋಸ್ಟರ್ ಬಿಂದುನಲ್ಲಿ ಅನ್ಯಾಯ ಮಾಡಿರುವಂತ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬಂಜಾರರಿಗೆ ಸರ್ಕಾರಿ ನೌಕರಿ ಸಿಗದೆ ಮಾಡಿರುವಂತ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಲಂಬಾಣಿ ಭೂಮಿ ಖರ್ಚು ಕೊಡುವ ಸಮುದಾಯದ ಹೋರಾಟಕ್ಕೆ ಜಯವಾಗಲಿ. ಲಂಬಾಣಿ ಭೂಮಿ ಖರ್ಚು ಕೊಡುವ ಹೋರಾಟಕ್ಕೆ ಜಯವಾಗಲಿ. ರೋಸ್ಟರ್ ಬಿಂದುವಿನಲ್ಲಿ ಅನ್ಯಾಯ ಮಾಡಿರುವಂತ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬಂಜಾರರಿಗೆ ಸರ್ಕಾರಿ ನೌಕರಿ ಸಿಗದೆ ಮಾಡಿರುವಂತ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಲಂಬಾಣಿ ಭೂಮಿ ಖರ್ಚು ಕೊಡುವ ಸಮುದಾಯದ ಹೋರಾಟಕ್ಕೆ ಜಯವಾಗಲಿ. ಲಂಬಾಣಿ ಭೂಮಿ ಖರ್ಚು ಕೊಡುವ ಹೋರಾಟಕ್ಕೆ ಜಯವಾಗಲಿ. ಅವೈಜ್ಞಾನಿಕ ರೋಸ್ಟರ್ ಬಿಂದುವನ್ನು ಮರುಪರಿಶೀಲನೆ ಮಾಡಲೇಬೇಕು. ಅವೈಜ್ಞಾನಿಕ ರೋಸ್ಟರ್ ಬಿಂದು ಪದ್ಧತಿಯನ್ನು ಮರುಪರಿಶೀಲನೆ ಮಾಡಲೇಬೇಕು. ಬಂಧುಗಳೇ, ನಾವೆಲ್ಲರೂ ಕೂಡ ಇವತ್ತು ಒಳ ಮೀಸಲಾತಿಯಲ್ಲಿ ಏನು ಅನ್ಯಾಯವನ್ನು ಮಾಡಿದ್ದಾರೆ ಈ ಒಂದು ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಅನುಕತೋ ಬಹುತೇಕ ಪಾಲ ಕೇರ್ಚವಾಗತ್ತೋ ಲಂಬಾಣಿ ಭೋವಿ ಕೊರ್ಚ ಕುರ್ಮ ಸಮುದಾಯ ಪಾಲ್ ಸಾಹುಕೊನಿಕ. ಈ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಬಹುಪಾಲು ಯಾರ್ದು ಕೊಡುಗೆ ಇದೆ ಅಂತಂದ್ರೆ ಲಂಬಾಣಿ ಭೋವಿ ಕೊರ್ಚ ಕುರ್ಮ ಸಮುದಾಯಗಳ ಪಾಲಿದೆ. ಹೌದಾ ಇಲ್ವಾ? ಇದನ್ನ ಮಾನ್ಯ ಮುಖ್ಯಮಂತ್ರಿಗಳೇ ನಾವೆಲ್ಲರೂ ಕೂಡ ತಿಳಿಸ್ಬೇಕಾ ಬೇಡವೋ? ಹಾಗಿದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಲಂಬಾಣಿ ಭೋವಿ ಕೊರ್ಚ ಕುರ್ಮ ಸಮುದಾಯರಿಗೆ ಅನ್ಯಾಯ ಮಾಡಿದಾರೋ ಇಲ್ವೋ? ಮಾಡಿದ್ದಾರೆ ತಾನೆ. ಹಾಗಿದ್ಮೇಲೆ ಈ ಅನ್ಯಾಯ ಮಾಡಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಸೇರಿ ಪಾಠವನ್ನ ಕಲಿಸ್ಬೇಕಾ ಬೇಡವೋ? ಕಲಿಸ್ಬೇಕು ತಾನೆ. ಎಲ್ಲಿವರೆಗೆ ರೋಸ್ಟರ್ ಬಿಂದುವನ್ನ ಮರುಪರಿಶೀಲನೆ ಮಾಡೋದಿಲ್ಲ ಅಲ್ಲಿವರೆಗೆ ನಮ್ಮ ಬಂಜಾರ ಭೋವಿ ಕೊರ್ಚ ಕುರ್ಮ ಸಮುದಾಯದವರ ಹೋರಾಟ ನಿಲ್ಲಲ್ಲ ಅನ್ನುವಂತ ಒಂದು ಮಾತನ್ನ ಸ್ಪಷ್ಟವಾಗಿ ನಾವೆಲ್ಲರೂ ಹೇಳ್ಬೇಕಾ ಬೇಡವಾ? ಹೇಳ್ಬೇಕು ತಾನೆ. ಹಾಗಾಗ್ಬಿಟ್ಟು ನಾನು ತಮಗೆಲ್ಲರಿಗೂ ಕೂಡ ಕೇಳ್ಕೊತಾ ಇದ್ದೀನಿ. ವಿಶೇಷವಾಗಿ ಏನಪ್ಪಾ ಅಂತಾರೆ, ನಾವು ಮಾಡಿರುವಂತದ್ದು ಪ್ರಮುಖವಾಗಿ 5 ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಏನಿಟ್ಟಿದ್ದೀವಿ? ಈ ಒಂದು ಏನು ನಾಗಮೋಹನ್ ದಾಸರ್ ಅವರ ವರದಿ ಇದೆ, ಅದರಲ್ಲಿ ಸ್ಪಷ್ಟವಾಗಿ ಅವೈಜ್ಞಾನಿಕವಾದಂತಹ ಒಂದು ವರದಿ. ಅದರಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ ನಮ್ಮ ಎಲ್ಲ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ ತಾನೆ. ಎಲ್ಲಾ ಬಂಜಾರರು ಬಂದ್ಬಿಟ್ಟು ವಲಸೆ ಹೋಗಿರುವಂತಹ ಸಂದರ್ಭದಲ್ಲಿ ಇವರು ಬಂದ್ಬಿಟ್ಟು ಸರ್ವೆಯನ್ನು ಮಾಡ್ಬಿಟ್ಟು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗಿದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಲಂಬಾಣಿ ಭೋವಿ ಕೊರ್ಚ ಕುರ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ತಾನೆ. ಹಾಗಿದ್ಮೇಲೆ ಈ ಅನ್ಯಾಯ ಮಾಡಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಸೇರಿ ಪಾಠವನ್ನು ಕಲಿಸ್ಬೇಕಾ ಬೇಡವೋ? ಕಲಿಸ್ಬೇಕು ತಾನೆ. ಎಲ್ಲಿವರೆಗೆ ಪರಿಶೀಲನೆ ಮಾಡೋದಿಲ್ಲ ಅಲ್ಲಿವರೆಗೆ ನಮ್ಮ ಬಂಜಾರ ಭೂಮಿ ಕೊರ್ಚ ಕುರ್ಮ ಸಮುದಾಯದವರ ಹೋರಾಟ ನಿಲ್ಲದ ಅನ್ನುವಂತ ಒಂದು ಮಾತನ್ನು ಸ್ಪಷ್ಟವಾಗಿ ನಾವೆಲ್ಲರೂ ಹೇಳ್ಬೇಕಾ ಬೇಡವಾ? ಹೇಳ್ಬೇಕು ತಾನೆ. ಈ ರಾಜ್ಯದಲ್ಲಿ ಸದಾಶಿವ ಆಯೋಗವನ್ನು ಜಾರಿಗೆ ತರಬೇಕು ಅಂತ ಹೇಳಿ ಅದು ಮನಸ್ಸು ಕೊಡಬೇಕು. ರೈತ ಕುರುಮ ಬಂಜಾರ ಭೋವಿ ಸಮುದಾಯಕ್ಕೆ ಅಂತಕ್ಕಂಥ ಗ್ರಾಮಗಳನ್ನ ಈಗಾಗಲೇ 20 ವರ್ಷಗಳಿಗೆ ನಾವೆಲ್ಲರೂ ಕೂಡ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ವಿ. ಆ ಸಂದರ್ಭದಲ್ಲಿ ದಾವಣಗೆರೆಯಿಂದ ಚಾಲೂ ಆಗಿರ್ತಕ್ಕಂಥ ಆ ಹೋರಾಟದ ಮನವಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿ ಸದಾಶಿವ ಆಯೋಗವನ್ನ ರದ್ದು ಮಾಡಬೇಕು ಅಂತ ಕೋರಿಕೆಯನ್ನು ಕೂಡ ಮಾಡಿದ್ವಿ. ಪ್ರಾಯಶಃ ಸಂಪೂರ್ಣವಾಗಿ ಅಸಂವಿಧಾನಿಕ ಮತ್ತೆ ಕಾನೂನು ಬಾಹಿರ ಇವತ್ತು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಟೈಮಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಒಂದು ಸಭೆಯನ್ನು ಮಾಡಿದ್ವಿ. ಆ ಸಭೆಗೆ ಬಂದಾಗ ಸ್ವಾಮಿ ನಮ್ಮ ತಾಂಡಗಳಿಗೆ ಯಾವ ಶಾಸಕರು ಹೋಗ್ತಾ ಇಲ್ಲ,
ಒಂದು ಸೇವಾಲಾಲ್ ಸಮುದಾಯ ಭವನವನ್ನು ಕಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಮಗೆ ತೊಂದರೆ ಕೊಟ್ಟದ್ದು ನಮ್ಮ ಸಮುದಾಯಗಳಿಗೆ. ಆ ದೃಷ್ಟಿಯಿಂದ ಏನು ಒಳ ಮೀಸಲಾತಿ ಇದೆ ಮತ್ತು ಏನು ಸುಪ್ರೀಂ ಕೋರ್ಟ್ ಆದೇಶ ಆಗಾಗ್ತದೆ, HN4 ಆಯೋಗ ರಚನೆ ಆಯಿತು. ಅಲ್ಲಿ ವೈಜ್ಞಾನಿಕವಾದಂತ ದತ್ತಾಂಶ ಅಂದ್ರೆ ಎಂಪರಿಕಲ್ ಡಾಟಾ ಮತ್ತು ಇಂಡಸ್ಟ್ರಿಯಲ್ ಡಾಟಾ ನಮ್ಮ ಹಿಂದೂಗಳಿಗೆ ಪರಿಗಣಿಸಿ ಸ್ವಂತ ಮನೆಯಿಂದ ಸ್ವಂತ ಉಳಿಮೆ ಮಾಡಲಿಕ್ಕೆ ಜಮೀನಿಲ್ಲ, ಒಂದು ಉದ್ಯೋಗ ಇಲ್ಲ, ಒಂದು ನೆಲೆ ಇಲ್ಲ, ಸ್ವಂತ ಉಳಿಮೆ ಮಾಡಲಿಕ್ಕೆ ಜಮೀನಿಲ್ಲ. ನಾವು ಹೊಂದಿಸಬೇಕಿರ್ತಕ್ಕಂಥ ಸಮಾಜ. आप बढ़ती देकर बहुत तकलीफ है. आप लोग कोई करन आप लोग ये एससी माहिती काढू करके बक्कल कोशिश केले एससी में अभी भी काय लोग ये न्यू हमार पार्टी खा रहे तो तुम कर पापेर जागे सगळी भारत देश एमएलए भी केली सरकारी गुलाम वीर आपण जरूर चाहिए भाइयों. आपण आगावं तो एमएलए एमपी हम माग कराने रिझर्वेशन आयु तर तुम्हाला बिरवडा हात शिकायचं, नोकरी हात मिळतं, ऑटोमॅटिक डेव्हलपमेंट वाचा. आज आपण बड्डीलाच खतम करे. काँग्रेस सरकार आपण दोन मोठं घोर अन्याय करीच मग कोई आवाज करवायचे वाद करवायचे काँग्रेसवाल्याचे. एक एमएलए डेप्युटी स्पीकर रुजरपाल जो बांधन होतं डेप्युटी स्पीकर करण्याचे मंत्री जिले कोणती एक कर्नाटक सरकार में चेन्नई हर वक्त आप समाज एक मंत्री रहते थे. मंत्री जिले कोणती ಬಿಜೆಪಿ ಸರ್ಕಾರ ಏನು ಬಂಜಾರ ಸಮುದಾಯಕ್ಕೆ ನ್ಯಾಯವನ್ನ ಕೊಟ್ಟಿತ್ತು, ಈ ಕಾಂಗ್ರೆಸ್ ಸರ್ಕಾರದಿಂದ ಬಂಜಾರ ಸಮುದಾಯದ ಸಮಾಧಿ ಮಾಡುವಂತಹ ಅನ್ಯಾಯ ಈ ಸರ್ಕಾರದಿಂದ ನಡೆದಿದೆ ಅಂತ ಹೇಳಿ ನಾನು ಓಪನ್ ಆಗಿ ಅಧಿಕೃತವಾಗಿ ನಾನು ಘೋಷಣೆಯನ್ನ ಮಾಡ್ತೇನೆ. ಎರಡನೇದು, ಬಂಜಾರ ಸಮುದಾಯಕ್ಕೆ ಏನು ಇಂಟರ್ನಲ್ ರಿಸರ್ವೇಶನ್ಗಳ ಮೂಲಕ ಏನು ಹಂಚಿಕೆಯನ್ನ ಮಾಡಿದ್ದಾರೆ, ಇದರ ಮೂಲಕ ಅನ್ಯಾಯ ಆದ ಮೇಲೆ ಇವತ್ತೇನು ನೇಮಕಾತಿಯಲ್ಲಿ ನೋಟಿಫಿಕೇಶನ್ಗಳು ಆಗ್ತಾ ಇದ್ದಾವೆ. ಈ ನೋಟಿಫಿಕೇಶನ್ ನಲ್ಲಿ ಸುಮಾರು 450 ಪೋಸ್ಟ್ಗಳು ಕಾಲಾಗಿದ್ದಾವೆ. 450 ಪೋಸ್ಟ್ಗಳು ಕಾಲಾದ್ರೂ ಕೂಡ ಒಂದೇ ಒಂದು ಬಂಜಾರ ಭೋವಿ ಕೊರಚ ಕುರುಬ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಸಿಕ್ಕಿಲ್ಲ. ಹಾಗಿದ್ರೆ ಸುಪ್ರೀಂ ಕೋರ್ಟಿನ ಉದ್ದೇಶ ಏನು? ಸಮಾನವಾಗಿ ಹಂಚಿಕೆ ಆಗಬೇಕು, ಸಮಾನವಾಗಿ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಆಶಯ ಇತ್ತು. 450 ಪೋಸ್ಟ್ಗಳು ಕಾಲಾದ್ರೆ ಅದರಲ್ಲಿ ಒಬ್ಬರಿಗೂ ಕೂಡ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ನೀವು ಹೇಗೆ ಪಾಲಿಸಂಗಾಯ್ತು ಸರ್ಕಾರ? ಈ ಸಮಾಜಕ್ಕೆ ನ್ಯಾಯ ಕೊಟ್ಟಂಗೆ ಯಾರಾಯ್ತು? ಇದು ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಜಾರಿಗೆ ಬಂದಿತ್ತು ಒಳ ಮೀಸಲಾತಿ ಅಂತ. ಇವತ್ತು ನಮ್ಮ ಬಂಜಾರ ಸಮುದಾಯ ಮತ್ತು ಅಲೆಮಾರಿ ಜನಾಂಗ ಕೊಲಂಬೋ ಸಮುದಾಯದ ಈ ಬೇಡಿಕೆ ಸಲುವಾಗಿ ಮತ್ತು ಇಲ್ಲಿ ಸೇರಿದಂತ ನಮ್ಮೆಲ್ಲ ಪೂಜ್ಯರಿಗೆ ನಮಸ್ಕರಿಸಿ, ಎಲ್ಲ ಗೌರವಾನ್ವಿತ ಶಾಸಕರೇ, ಸಮಾಜದ ಎಲ್ಲ ಹಿರಿಯ ಮುಖಂಡರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಪತ್ರಕರ್ತರೆ, ಇದು ಒಳ ಮೀಸಲಾತಿ ವಿಚಾರದಲ್ಲಿ ಈಗಾಗಲೇ ಬಸವರಾಜ ಬೊಮ್ಮಾಯಿಯವರಿದ್ದಾಗ ಈ ಒಂದು ಒಳ ಮೀಸಲಾತಿ ಕೊಡ್ಬೇಕನ್ನುವಂತ ಒಂದು ನಿರ್ಣಯ ಆಯ್ತು. ಅವಾಗ ಸ್ವಲ್ಪ ಒಂದು 6 ತಿಂಗಳ ಮೊದಲು ಮಾಡಿ ಎಲ್ಲಾ ಸಮುದಾಯದ ಅಭಿಪ್ರಾಯ ತಗೊಂಡು ಮಾಡಿಬಿಟ್ಟಿದ್ರೆ ನಾವು ವಿರೋಧ ಪಕ್ಷ ಕೊಡುವ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವ್ರು ಮಾಡಿದ ತಪ್ಪಿನಿಂದ ಇಡೀ ಬಂಜಾರ ಸಮಾಜ, ಬೋಯಿ ಸಮಾಜ ಎಲ್ಲ ನಮ್ ಕೈ ಕೊಟ್ಬಿಟ್ಟು ಕರ್ನಾಟಕದಾಗ, ಆದ್ರೆ ಬಿಜಾಪುರನಾಗಿಲ್ಲ. 75% ಕಾಕಾ ಓಟ್ ಬಿದ್ದಾವ. ಅಷ್ಟೇನಿಂದ ಆಚೆ ಬಂದೆ ನಾವು ಎಷ್ಟು ಬಿದ್ದಾವ ಅಷ್ಟರಮಾಗೆ ನಾವು ಬಿಜಾಪುರ ಎಮ್ಎಲ್ಎ ಆಗಿಲ್ಲ. ಈಗ ಮೀಸಲಾತಿ ವಿಚಾರದಲ್ಲಿ ನಾನು ಚರ್ಚೆ ಅಧಿವೇಶನದಲ್ಲಿ ಮಾಡಿದ್ದೆ. ಈಗ ಒಳ ಮೀಸಲಾತಿ ಬೇಗನೆ ಅದಕ್ಕೆ ಒಂದು ರೂಪ ಕೊಟ್ಟು ಮೊನ್ನೆನೆ 2,88,000 ಉದ್ಯೋಗ ಕರ್ನಾಟಕದ ಖಾಲಿ ಇರೋದು. 2,88,000 ಹುದ್ದೆಗಳು, ಕನಿಷ್ಠ 1 ಲಕ್ಷ ಹುದ್ದೆ ತುಂಬ ಪೊಲೀಸರು ತುಂಬ್ತಾ ಇಲ್ಲ, PSIಗಳು ತುಂಬ್ತಾ ಇಲ್ಲ. ಎಷ್ಟು ಇಲಾಖೆದ ಎಲ್ಲಾ ಇಲಾಖೆದ ತೆಗೆದ್ರೆ ಇವತ್ತು 2,88,000. ಇವರು ಉದ್ದೇಶಪೂರ್ವಕವಾಗಿ ಸ್ವಲ್ಪ ಕರೆದು ಈ ರೀತಿ ಸಣ್ಣ ಸಮುದಾಯಗಳನ್ನ ಮೋಸ ಮಾಡುದು. ಈಗ ಒಂದು 100 ಪೋಸ್ಟ್ ಕರೆದ್ರೆ ಆಟೋಮೆಟಿಕ್ ಆಗಿ ಆಯಾ ಪ್ರಮಾಣ ಪ್ರಕಾರ ಅದು ಬಂದ್ಬಿಡ್ತಾವ. ಆದ್ರೆ ಇವತ್ತಿನ ಸರ್ಕಾರ ಯಾವ ರೀತಿ ಆಟ ಆಡ್ತೇವೆ ನಾ ಹೇಳಿದ್ರೆ, ಮೊನ್ನೆ ನಿರುದ್ಯೋಗಿ ಯುವಕರು ಲಕ್ಷಾಂತರ ಜನ ಇವತ್ತು ಸೇರ್ಲಕತ್ತಾರೆ.